ಸರ್ ಇವರು ಕೂಡ ನನ್ನ ಅಭಿನಯ ಕಂಡು 101 ರೂಪಾಯಿಯನ್ನು ಕೊಟ್ಟಿರ್ತೇನೆ. ಅವ್ರಿಗೆ ತುಂಬಾ ಕಣ್ಣೀರಿನ ಪ್ರತಿಬಿಂಬ ಇದು, ಕಣ್ಣೀರಿದು ಹುಚ್ಚನ ಕಣ್ಣೀರಿದು, ಪ್ರತಿಬಿಂಬದ ಬಿಂಬ ಧರ್ಮ ಇದು, ಒಲವೆಂಬ ಇದು, ಹಿಂಬಾಲಿದು ಕರ್ಮ ಇದು, ಕಣ್ಣೀರಿದು ಹುಚ್ಚನ ಕಣ್ಣೀರಿದು, ಕಣ್ಣಿನ ಪ್ರತಿಬಿಂಬ ಇದು. ಮಾಡ್ತಿರ್ವಿ ಅಣ್ಣ? ಯಾರು ಬಂದಿದ್ದಾರೆ ನೋಡೋಡು? ಮುದ್ದಾದ ತಂಗಿ ಎಲ್ಲಿದೆಯಮ್ಮ? ಈ ನಿನ್ನ ಮುಖ ಒಂದ್ಸಾಲಿ ನೋಡಮ್ಮ. ಅಣ್ಣ ಅಂದ್ರೆ ನಮ್ಮ ಅಣ್ಣ, ತಂಗಿ ಅಂದ್ರೆ ನನ್ ತಂಗಿ, ನನ್ನ ಪ್ರಾಣ ತಂಗಿ. ಎಲ್ಲಿದೆಯಮ್ಮ? ಬಾ ಬಾ ತಂಗಿ. ಅಣ್ಣ ನಾನೇನ್ ಬರ್ತೀನಿ ಅಣ್ಣ. ತಂಗಿ ಈ ನಿನ್ನ ಬಿಟ್ಟು ಹೋಗ್ಬೇಡ ತಂಗಿ. ಅಣ್ಣ ಯಾಕಳ್ತಾ ಇದೆಯಾ ಅಣ್ಣ? ಹುಚ್ಚು ನನ್ ಮಗನೇ, ಪಾಪಿ ನನ್ ಮಗನೇ, ಮೊನ್ನೆ ನನ್ ತಂಗಿನ ಮಣ್ಣಲ್ಲಿ ಮುಚ್ಚಿದವನು ನೀನೇ ತಾನೇ? ಅಲ್ಲೇ ಇಲ್ಲೇ ಎಲ್ಲಿ ನೋಡಿದ್ರು ಯಾರು ಇಲ್ಲಣ್ಣ. ಅಣ್ಣ ತಂಗಿಯ ನೆನಪಾಯ್ತಲ್ಲ, ತಂಗಿಯ ನೆನಪ. ಒಟ್ಬೇಡ ನೀನು, ನನ್ ತಂಗಿನ ನೀನೇ ಮನ್ ಮಾಡಿದ್ದು. ಪಾಪಿ ನನ್ ಮಗ ನೀನು. ಹೇ ರವಿರಾಜ್, ಯಾಕೋ ಅವನು ನಿನ್ನ ತಮ್ಮ ಕಣೋ? ರಣಜಿತ್, ರವಿರಾಜ್ ಬಹಳ ನೊಂದು ಬಿಟ್ಟಿದ್ದಾನಪ್ಪ. ನಂಗೆ ಯಾರು ತಮ್ಮ ಇಲ್ಲ, ನಂಗೆ ಇರೋಳು ಒಬ್ಬಳೆ ತಂಗಿ, ಅವಳು ಅಲ್ಲೇದಾಳೆ. ಶಿಷ್ಯ, ನನಗೊಂದು ತೋಚದಂತಾಗಿದೆ. ನನ್ನ ಒಡ್ನುಡಿಸ್ತಿರ್ತಾನೆ, ಹಾಡ್ತಿರ್ತಾನೆ, ಕುಣಿತಿರ್ತಾನೆ, ತಂಗಿ ಜೊತೆನೂ ಮಾತಾಡ್ತಾ ಇರ್ತಾನೆ. ರಣಜಿತ್, ನೀನೇನು ಭಯ ಪಡಬೇಡಪ್ಪ. ರವಿರಾಜ್ ಸವಿತಾಳ ಮೇಲಿಟ್ಟು ಪ್ರೀತಿ ಮರಿಕಳಿಸುತ್ತಿದೆ ಅಷ್ಟೇ. ಅವನು ಮೊದಲಿನಂತೆ ಹಾಗೇ ಆಗುತ್ತಾನಪ್ಪ. ಅದು ಆ ಭಾರತ ಮಾತೆ ಗೊತ್ತು. ನನ್ನ ಅಣ್ಣನ ಹುಚ್ಚುತನ ಮೊದಲಿನಂತಾದರೆ ಅಷ್ಟೇ ಸಾಕು. ಶಶಾಂಕ್, ನಾನು ಬರುವಾಗ ಅವನಿಗಂತೆ ಶರ್ಟ್ ತಂದಿದ್ದೇನೆ, ಅವನು ಹಾಕೊಳ್ತಾನಿಲ್ಲೋ ನೋಡು ಶಶಾಂಕ್. ಅವನಿಗೆ ಹೊಸ ಬಟ್ಟೆ ಹಾಕಿಕೊಂಡು ನಾನು ಬರುತ್ತೇನೆ. ನಡೆಯಪ್ಪ ರವಿರಾಜ್, ಹೊಸ ಬಟ್ಟೆ ಹಾಕಿಕೊಂಡು ಶ್ರೀ ತೋಂಟೇಶ್ವರನ ಜಾತ್ರೆಗೆ ಹೋಗೋಣ ಬಾ. ನಂಗೆ ಹೊಸ ಬಟ್ಟೆ ಅಂತೆ, ನಂಗೆ ಹೊಸ ಅಂಗಿ ಆಗ್ತಂತೆ. ಪಾಪಿ ನನ್ ಮಕ್ಕಳು. ಬೇಡ,
ನಂಗೆ ಅಂಗಿ ಬೇಡ ಏನು ಬೇಡ ಇದೇ ಬೇಕು. ನಂಗೆ ತಂಗಿ ಬೇಕು. ತಂಗಿ ತಂದು ಕೊಡ್ತೀರಾ? ಕೇಳಿ ಕೇಳಿ ಭಾಗತ ಮಾತು ಯಾರ ಕೂಗಿದು ರಾಮನ ಭೂಮಿ ಏ ಭಾರತ ಮಾತೆ, ಕಣ್ಣು ತರ್ದ್ ನೋಡು ಈ ಭವ್ಯ ಭಾರತದ ಇತಿಹಾಸವನ್ನು. ಎಲ್ಲಿ ನೋಡಿದ್ರೆಲ್ಲ ಅನ್ಯಾಯ, ಅಕ್ರಮ, ಮೋಸ, ವಂಚನೆಗಳ ಸುರುಮಳೆ. ದುಷ್ಟ ರಾಜಕಾರಿಗಳ ಭ್ರಷ್ಟ ಬಂಡವಾಳ, ಇದನ್ನೆಲ್ಲ ನೋಡಿ ನನ್ನ ಕಣ್ಣುಗಳು ಕಟ್ಟಿದಂತಾಗಿವೆ ತಾಯಿ, ಕಟ್ಟಿದಂತಾಗಿವೆ. ಏ ಭಾರತ ಮಾತೆ, ಇನ್ನು ಮುಂದೆ ನ್ಯಾಯ ಎಲ್ಲಿಗೆ ಎಲ್ಲಿದೆಯೋ ನ್ಯಾಯ ರಣಜಿತ್, ಈಗ ನೋಡು ನಿನ್ನ ಅಣ್ಣನ ಮುಖದಲ್ಲಿರುವ ಕಳೆಯನ್ನು. ನನಗೇನಾಗಿದೆಯೋ? ನನ್ನ ಅಣ್ಣ ಮನ್ಮಥನಂತೆ ಕಾಣ್ತಾ ಇದ್ದಾನೆ. ಅವನಿಗೆ ಮತ್ತ ಡ್ರೆಸ್ ತುಂಬಾನೇ ಇಷ್ಟ. ನಂಗೆ ಇಷ್ಟ ಇಲ್ಲ. ಹೆಂಗಿ ನಂಗೆ ಇಷ್ಟ ಇಲ್ಲ. ನೀನು ಪಾಪಿ ನನ್ ಮಗ. ನೋಡಿದನು ಶಶಾಂಕ್, ನನ್ನ ಮಾಡುತ್ತಿರೋ ರೀತಿಯನ್ನು. ನೋಡಿದೆ ರಣಜಿತ್, ನೋಡಿದೆ ರಣಜಿತ್, ನೋಡಿದೆ. ಈ ಹುಚ್ಚನ ಕಿಚ್ಚನ ರೀತಿ ನಾಡಿನ ಜನತೆಗೆ ನೀತಿಯ ಪಾಠವಾಗಿರಲಿ ರಣಜಿತ್, ನೀತಿಯ ಪಾಠವಾಗಿರಲಿ. ನಾನು ಕಟ್ಟಿಗೆ ಮಾಡಲು ಹೊತ್ತಾಗ್ತಿದೆಯಪ್ಪ, ನಾನಿನ್ನು ಬರ್ತೇನೆ. ಹಾಗಾದರೆ ನೀನು ನಡೆ. ಏ ಭಾರತ್ ಮಾತೆ, ಈ ಕಣ್ಮಯ ಕಂದನ ಬೈಕೆ ಈ ಬಡ ಶಶಾಂಕನ ಬಾಳಲ್ಲಿ ಹೊಸ ಬೆಳಕು ಉದಯಿಸಲು, ಚಂದ್ರೋದಯ ಪ್ರಜ್ವಲಿಸುವಂತೆ ಇದೇ ನನ್ನ ಮನದಂತರದ ಅಳಿಲು. ನಾನು ಬರಲ್ಲ. ಜೀವನ ನಾಟಕ ರಂಗಭೂಮಿಯು ನಟಿಸಿ ನಿಲ್ಲವನ. ಜೀವನ ನಾಟಕ ರಂಗಭೂಮಿಯು